ನಿಶಬ್ದ ಶಕ್ತಿ, ಒಬ್ಬ ರೈತ ಮುಖಂಡನಾಗಿ, ರೈತನ ಮಗನಾಗಿ ಪ್ರಧಾನಮಂತ್ರಿಯವರೆಗೆ ಸಾಗಿದಂಥ ನಮ್ಮ ದೇವೇಗೌಡ ಅಪ್ಪಾಜಿಯವರ ಮಡದಿ ಶ್ರೀಮತಿ ಚೆನ್ನಮ್ಮನವರ ಆತ್ಮಕ್ಕೆ ಇವತ್ತು ನಾವು ಶಾಂತಿ ಕೋರಲು ಇವತ್ತು ನಾವೆಲ್ಲ ಇಲ್ಲಿ ನೆಲೆಸಿದ್ದೀರಿ. ತಮಗೆಲ್ಲ ಅಮ್ಮನವರ, ಕೆಲವರು ಅಮ್ಮನ ನೋಡಿದ್ದೀರಾ, ಕೆಲವರು ಅಮ್ಮನ ಬಗ್ಗೆ ಕೇಳಿದ್ದೀರಾ, ಚೆನ್ನಮ್ಮ ಅವ್ರ ಬಗ್ಗೆ. ಇಂಥ ಮಹಾನ್ ನಾಯಕರಾದಂಥ ನಮ್ಮ ದೇವೇಗೌಡ ಅಪ್ಪಾಜಿಯವರು ಪ್ರಧಾನಮಂತ್ರಿ ಆಗಿದ್ದರೂ ಸಹ ಆಕೆ ಎಂದೂ ಯಾವ ವೇದಿಕೆಯನ್ನೂ ಬಯಸಲಿಲ್ಲ, ಯಾವ ವೇದಿಕೆಯಲ್ಲೂ ಬರಲಿಲ್ಲ. ಯಾವುದೇ ಆ ಪ್ರಧಾನಮಂತ್ರಿಗೂ ಮಡದಿಯಾಗಿ ಯಾವುದೇ ಅಧಿಕಾರ ಚಲಾಯಿಸಲಿಲ್ಲ. ಒಂದು ಸಾಧಾರಣ ಗೃಹಿಣಿಯಾಗಿ, ಒಂದು ಮಹಾನ್ ನಾಯಕನ ಇಂದಿನ ಶಕ್ತಿಯಾಗಿ, ಸ್ಫೂರ್ತಿಯಾಗಿ, ತ್ಯಾಗಮಯಿಯಾಗಿ ಆಕೆ ಇವತ್ತು ಆಕೆ ನೆನಪುಗಳಾಗೇ ಉಳಿದಿದೆ. ಈ ದಿನ ನಾವೆಲ್ಲರೂ ಈ ಪೀಳಿಗೆ ಆಕೆಯ ದಾರಿ, ಆಕೆಯ ಮಾರ್ಗವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಅನುಸರಿಸಬೇಕಾಗಿದೆ. ಇಂಥ ಒಂದು ಸಣ್ಣ ಹುದ್ದೆ ಬಂದರೂ ಸಹ ಯಾವ ರೀತಿ ನಡ್ಕೊಳ್ತಾರೆ ಇವಾಗಿನ ಜನರೇಷನ್ನು. ಆದರೆ ಆಕೆ, ಆ ಮಹಾನ್ ತಾಯಿ, ಒಂದು ಕರ್ನಾಟಕ ಕಂಡಂತಹ ಮುಖ್ಯಮಂತ್ರಿಗಳು ಎಲ್ಲರ ಪ್ರೀತಿಯ ಕುಮಾರಣ್ಣನವರ ತಾಯಿಯಾಗಿಯೂ ಸಹ ಯಾವುದೇ ರೀತಿಯ ಹೆಚ್ಚು ಇದು ಅನ್ನೋದನ್ನ ತಾನಲ್ಲಿ ತೋರಿಸದೆ, ಒಂದು ಪ್ರೀತಿ, ಮನೆಗೆ ಯಾರೇ ಬಂದು ಪ್ರೀತಿ ವಾತ್ಸಲ್ಯದಿಂದ ಎಲ್ಲರನ್ನೂ ನೋಡ್ತಾ, ಮನೆಗೆ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ತನ್ನ ಊಟ ಬಡಿಸ್ತಾ, ಊಟ ಕೊಡ್ತಾ, ಎಲ್ಲರೂ ತಮ್ಮವರೆಂದು ಭಾವಿಸ್ತಾ, ಯಾರೇ ಮನೆಗೆ ಬಂದರೂ ಸಹ ಬರಿಗೈಯಲ್ಲಿ ಯಾರನ್ನೇ, ಯಾವುದೇ ಹೆಣ್ಮಗಳನ್ನ ಬರಿಗೈಯಲ್ಲಿ ಕಳಿಸ್ದೆ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು, ಅವ್ರಿಗೆ ತಾಂಬೂಲ ಕೊಟ್ಟು, ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತಾ ಇದ್ದಂಥ ತಾಯಿ ಇವತ್ತು ಕೇವಲ ನೆನಪಾಗುತ್ತಿದ್ದಾರೆ ನಮಗೆ. ನಾವೆಲ್ಲರೂ ಆ ತಾಯಿಯನ್ನ ಸ್ಮರಿಸುತ್ತಾ ಇವತ್ತು ತಾವೆಲ್ಲ ಈ ತಾಯಿಗೆ ಒಂದು ಶ್ರದ್ಧಾಂಜಲಿ ಕೋರೋದಕ್ಕೋಸ್ಕರ ತಾವೆಲ್ಲ ಮಂಡ್ಯದಿಂದ, ನಮ್ಮ ತುಮಕೂರು ಭಾಗದಿಂದ, ರಾಮನಗರ ಹೆಣ್ಮಕ್ಳು ಪ್ರತಿಯೊಬ್ಬರು ಇಲ್ಲಿ ಮೈಸೂರಿಂದ ಎಲ್ಲರೂ ಬಂದಿದ್ದೀರಾ. ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ, ಧನ್ಯವಾದ ಅರ್ಪಿಸ್ತೀನಿ. ನಾವು ಆ ಚೆನ್ನಮ್ಮ ತಾಯಿ ಯಾವಾಗಲೂ ತುಳಸಿ ಬೃಂದಾವನ ಅಂದ್ರೆ, ತುಳಸಿ ಅಂದ್ರೆ ಪ್ರತಿ ದಿವಸ ತುಂಬಾ ವಯಸ್ಸಾದ್ಮೇಲೂ ಸಹ ಅಮ್ಮನಿಗೆ ಕೆಳಗಡೆ ನಡ್ಕೊಂಬರಕ್ಕೆ ಆಗದೆ ಇರೋ ಸಮಯದಲ್ಲೂ ಬೇರೆಯವ್ರ ಸಹಾಯ ತಗೊಂಡು ಬಂದು ಆ ಬೃಂದಾವನಕ್ಕೆ ಪೂಜೆ ಮಾಡ್ತಿದ್ರು. ಪ್ರತಿ ದಿವಸ ಪೂಜೆ ಮಾಡ್ತಿದ್ರು ಅಮ್ಮ. ಅವ್ರ ನೆನಪಿಗೋಸ್ಕರ, ಯಾವತ್ತು ಅಮ್ಮನ ನೆನಪಿಗೋಸ್ಕರ ನಿಮ್ಮೆಲ್ಲರಿಗೂ ಒಂದು ಪುಟ್ಟ ಬೃಂದಾವನ ಇವತ್ತಿನ ದಿವಸ ಅಮ್ಮನ ನೆನಪು ದಿವಸ ಬಂದಿರೋದು ನೆನಪಾಗಿರ್ಬೇಕು ಅಂತ ನಾವು ಒಂದು ಸಣ್ಣ ಒಂದು ಏನು ಕಾಣಿಕೆ ಅಂತೀವೋ, ಉಡುಗೊರೆ ಅಂತೀವೋ, ಇಲ್ಲ ಅಮ್ಮನ ನೆನಪು ಅಂತೀವೋ, ಇದೆಲ್ಲ ನಾವೇನು ಮಹಿಳಾ ವಿಭಾಗದಿಂದ ತಮ್ಮೆಲ್ಲರಿಗೂ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ತಾಯಂದ್ರು ದಯವಿಟ್ಟು ಎಲ್ಲರಿಗೂ ಏನ ಮಹಾತಾಯಿ ಯಾರಿಗೆ ಮನೆಗೆ ಬಂದು ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ, ಅದೇ ರೀತಿ ಎಲ್ಲ ಊಟದ ವ್ಯವಸ್ಥೆ ಆಗಿದೆ. ತಾವೆಲ್ಲರೂ ಸಮಾಧಾನವಾಗಿ, ಯಾರು ಗಾಬರಿ ಮಾಡ್ಕೊಂಡೆ ಸಮಾಧಾನವಾಗಿ ಎಲ್ಲರೂ ಊಟ ಮಾಡಿ ಆ ಅಮ್ಮನ ಒಂದು ನೆನಪಿನ ಕಾಣಿಕೆ ತಾವೆಲ್ಲರೂ ಸ್ವೀಕರಿಸಿ ಮನೆಗೆ ಹೋಗ್ಬೇಕು. ದಯವಿಟ್ಟು ಯಾರು ಗಾಬರಿ ಮಾಡ್ಕೊಬೇಡಿ. ಇವತ್ತಿನ ದಿವಸ ತಾಯಿ ಚೆನ್ನಮ್ಮನವ್ರಿಗೆ ಆತ್ಮಕ್ಕೆ ಮತ್ತೆ ಅವರ ಕುಟುಂಬಕ್ಕೆ ಆ ನೋವನ್ನ ತುಂಬೋ ಶಕ್ತಿ, ಧೈರ್ಯ ದೇವರು ಕಳಿಸ್ಲಿ ಅಂತ ಕೇಳ್ಕೊಂತ ನಾನಿವತ್ತು